32 ವರ್ಷದಿಂದ ಪಾಪ ಒಬ್ಬ ಬಿಲ್ಡರು ಬೆಂಗಳೂರಿನಲ್ಲಿ ತನ್ನ ಸ್ವಂತ ಆಸ್ತಿಯನ್ನು ಸಂಗ್ರಹ ಮಾಡಿಟ್ಕೊಂಡಿದ್ರು. ಬಡ ಹೆಣ್ಣು ಮಕ್ಕಳಿಗೆ ದಾನ ಮಾಡುವ ಉದ್ದೇಶ, ಜೊತೆಗೆ ಸರಳ ವಿವಾಹದ ಮುಖಾಂತರವಾಗಿ ಅಬಲೆ ಹೆಣ್ಣು ಮಕ್ಕಳಿಗೆ ಚಿನ್ನವನ್ನು ದಾನವಾಗಿ ಕೊಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಪಾಪ 32 ವರ್ಷದಿಂದ ಕೂಡಿಟ್ಟಿದ್ದ ಚಿನ್ನ, ಕೆಜಿಗಟ್ಟಲೆ ಚಿನ್ನ, 18 ಕೆಜಿ ಚಿನ್ನವನ್ನು ಅವರು ಮನೇಲಿ ಕೆಲಸ ಮಾಡ್ತಿದ್ದಂತಹ ಕೆಲಸದವರು ಕದ್ದು ಪರಾರಿಯಾಗಿದ್ದಾರೆ ಅನ್ನೋ ವರದಿ. 18 ಕೆಜಿ ಚಿನ್ನ ಮತ್ತು ಬೆಳ್ಳಿಯನ್ನ ಕಳ್ಳತನ ಮಾಡಲಾಗಿದೆ. 18 ಕೆಜಿ ಚಿನ್ನ ಕಳೆದುಕೊಂಡ ಬಿಲ್ಡರ್. ಇದು ನಡೆದಿರೋದು ಬೆಂಗಳೂರಿನಲ್ಲಿ. ಮನೆಯಲ್ಲಿ ಕಳ್ಳತನ, ಮನೆ ಕೆಲಸದವಳ ಕೃತ್ಯ ಎಂದು ಶಂಕೆ. ಕಣ್ಣೀರಿಟ್ಟ ಮನೆ ಮಾಲೀಕ. 18 ಕೋಟಿ ರೂಪಾಯಿ ಚಿನ್ನ ಬೆಳ್ಳಿ ದೋಚಿ ಪರಾರಿ. ಪಾಖಂಡಿ ಕಳ್ಳರು. ಕಮಲಾ ಮತ್ತು ದಿನೇಶ್ರಿಂದ ಈ ಕೃತ್ಯ ಎಂದು ಮಾಲೀಕ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. 22 ದಿನದ ಹಿಂದೆ ಇವರನ್ನ ಕೆಲಸಕ್ಕೆ ನೇಮಿಸಲಾಗಿತ್ತು. ಮಾಪು ಕಸ ಗುಡಿಸೋದು ನೋಡಿದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಹಿಡ್ಕೊಂಡಿದ್ದೆ. ಮಾಪುನ್ ಚೆನ್ನಾಗಿ ಹಾಕ್ಬಿಟ್ಟೆ ಹೋದು. ಕೊನೆಗೆ 18 ಕೆಜಿ ಚಿನ್ನ ಕಳೆದುಕೊಂಡ ಬಿಲ್ಡರ್ ಪಾಪ ಕಣ್ಣೀರಲ್ಲಿ ಕೈ ತೊಳಿತಿದ್ದಾನೆ ಮನುಷ್ಯ. ಸಾಮಾಜಿಕ ಕಾಳಜಿ ಇಟ್ಕೊಂಡಿದ್ದ ಬಿಲ್ಡರ್ ಅವನು ಪಾಪ. ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದಕ್ಕೆ ಚಿನ್ನನ ದಾನ ಕೊಡಬೇಕು ಅಂತ ಹೇಳಿ ಎಲ್ಲ ಯೋಜನೆ ರೂಪಿಸ್ಕೊಂಡಿದ್ರಂತೆ. ನೋಡಿ, ಇವ್ರ ಮೇಲೆ ಶಂಕೆ ವ್ಯಕ್ತವಾಗಿದೆ. ಮಾರತಹಳ್ಳಿಯ ಯಮಲೂರಿನಲ್ಲಿ ಬಿಲ್ಡರ್ ಶಿವಕುಮಾರ್ ಅವರ ಮನೆಯಿಂದ ಸುಮಾರು 18 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, ವಜ್ರ, ಬೆಳ್ಳಿ ಮತ್ತು ನಗದು ಕಳ್ಳತನವಾಗಿದ್ದು, ಮನೆ ಮಾಲೀಕರು ನೀಡಿದ ಹೇಳಿಕೆಯ ಪ್ರಕಾರ ದಿನೇಶು ಮತ್ತು ಕಮಲಾ ಎಂಬ ನವದಂಪತಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಖಾಕಿ ಹಾಕೊಂಡವನು ಮತ್ತು ಆ ನೀಲಿ ಸುಂದರಿ ಇವರನ್ನ 22 ದಿನಗಳ ಹಿಂದೆಯಷ್ಟೇ ಕೆಲಸಕ್ಕೆ ನೇಮಿಸಲಾಗಿತ್ತು. ಕಳ್ಳತನದ ಸಮಯಕ್ಕೆ ಮನೆಯಲ್ಲಿದ್ದ ಇತರರು ಭೂಮಿ ಪೂಜೆ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ರಂತೆ. ಮನೆ ಖಾಲಿಯಾಗಿತ್ತು. ಕಳ್ಳರು ಸಿಸಿಟಿವಿ ಕ್ಯಾಮೆರಾಗಳನ್ನು ನಿಷ್ಕ್ರಿಯಗೊಳಿಸಲು ವಿದ್ಯುತ್ ಸಂಪರ್ಕ, UPS ಮತ್ತು ವೈಫೈಯನ್ನು ಆಫ್ ಮಾಡಿದ್ರಂತೆ. ಅವೆಲ್ಲ ಬುದ್ಧಿಗಳಿದಾವೆ ಇವರಿಗೆ. ಒಟ್ಟು 5 ಮಂದಿ ಈ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಎಂದು ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಕಳ್ಳತನವಾದ ವಸ್ತುಗಳಲ್ಲಿ 11.5 ಕೆಜಿ ಚಿನ್ನ, ಹಾಕ್ಕೊಂಡಿರೋ ಜಾಕೆಟ್ ಒಳಗೇನೆ ಹಂಗೆ ಗಂಟು ಕಟ್ಕೊಂಡು ಹೋಗಿರ್ಬೋದು, 5 ಕೆಜಿ ಬೆಳ್ಳಿ ಮತ್ತು ಸಾಕಷ್ಟು ಹಣವನ್ನು ಕೂಡ ದೋಚಿದ್ದಾರೆ. ಆ ಮನೆ ಮಾಲೀಕ ನಿರಂತರ 32 ವರ್ಷಗಳಿಂದ ತನ್ನ ಶ್ರಮದ ಗಳಿಕೆಯಾಗಿದ್ದು ಕುಟುಂಬಕ್ಕೆ ಅವನ್ನು ಹಂಚಿಕೆ ಮಾಡೋದಕ್ಕೆ ನಿರ್ಧರಿಸಿದ್ದ ದಿನವೇ ಕಳ್ಳತನ ನಡೆದಿದೆ. ಈ ತನ್ನ ಕುಟುಂಬದಲ್ಲಿ ಬಡವರು, ಜೊತೆಗೆ ಆ ಗ್ರಾಮಸ್ಥರು ಯಾರಾದರೂ ಬಡವರಿದ್ದರೆ ಅವ್ರನ್ನ ಕರೆದುಬಿಟ್ಟು ಈ ಚಿನ್ನಗಳನ್ನು ಹಂಚಿಕೆ ಮಾಡಬೇಕು ಅಂತೇಳಿ ಯೋಜನೆ ರೂಪಿಸ್ಕೊಂಡಿದ್ರಂತೆ. ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಆ ಮನೆ ಮಾಲೀಕ. ಇನ್ನು ಕಳ್ಳತನವಾದ ವಸ್ತುಗಳಲ್ಲಿ ಮಕ್ಕಳಿಗೆ ಸರ್ಪ್ರೈಸ್ ಆಗಿ ನೀಡೋದಕ್ಕೆ ಇಟ್ಟಿದ್ದ ಐಫೋನ್ಗಳು ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಅವಳ ಆಸೆನ ಇವನು ಈಡೇರಿಸಿದ್ನೋ, ಇವನ ಆಸೆನ ಅವಳು ಈಡೇರಿಸಿದ್ಲು. ಪಾಪ ಮನೆ ಮಾಲೀಕನ ಹೊಟ್ಟೆ ಕತ್ತಿ ಇಟ್ಟು ಒಡ್ಕೊಂಡೋದ್ರು. ಮಕ್ಕಳಿಗೆ ಸರ್ಪ್ರೈಸ್ ಕೊಡೋಣ ಅಂಥೇಳಿ ಐಫೋನ್ ಎಲ್ಲ ಇಟ್ಟಿದ್ನಂತೆ, ಅದನ್ನು ಎತ್ಕೊಂಡು ಹೋಗೋರೆ. 18 ಕೆಜಿ ಚಿನ್ನ, ಒಂದಷ್ಟು ಬೆಳ್ಳಿ, ಒಂದಷ್ಟು ಹಣ, ಇನ್ನು ಮೂಲೆಯಲ್ಲಿಟ್ಟಿದ್ದ ಐಫೋನ್ ಎಲ್ಲವನ್ನು ಕೂಡ ಗಂಟು ಕಟ್ಟಿ ಎತ್ತಿಕೊಂಡು ಓಡಿದ್ದಾರೆ ಗಂಡ ಹೆಂಡತಿ. ಕಣ್ಣೀರಿಟ್ಟ ಮನೆ ಮಾಲೀಕ 18 ಕೋಟಿ ರೂಪಾಯಿ ಚಿನ್ನ ಬೆಳ್ಳಿ ದೋಚಿ ಪರಾರೆ. ಇನ್ನು ಕೆಲಸಕ್ಕೆ ಅಂಥೇಳಿ ನೀವು ಯಾರನ್ನ ಸೇರಿಸ್ಕೊತೀರೋ, ಯಾವುದಕ್ಕೂ ಒಂದಿರಲಿ ಒಂದು ಆಧಾರ್ ಕಾರ್ಡು, ಇನ್ನು ಹಿಂದ್ಗಡೆ ನಿಲ್ಲಿಸಿ ಒಂದು ಫೋಟೋ, ಮುಂದ್ಗಡೆಯಿಂದ ಒಂದು ಫೋಟೋ, 2 ತರಹದ ಫೋಟೋ ಇರಲಿ. ಇಲ್ಲಾಂದರೆ ಕಳ್ಳತನ ಮಾಡಿದ್ದಿನ ಎಲ್ಲ ತಲೆ ಕೂದಲೆಲ್ಲ ತೆಗೆಸಿ ಬೇರೆ ವೇಷದಲ್ಲಿ ತಿರುಗಾಡ್ತಾರೆ. ಹಾಗಾಗಿ 2 ತರಹದ ಫೋಟೋಗಳನ್ನು ಇಟ್ಕೊಳ್ಳಿ ಯಾವುದಕ್ಕೂ. ಇದು ಹಾಸ್ಯಾಸ್ಪದವಾಗಿ ಹೇಳ್ತಾ ಇರೋದಲ್ಲ. ಈ ಕಾಲದಲ್ಲಿ ಮನೆ ಕೆಲಸದವರನ್ನು ನೇಮಕ ಮಾಡೋದು ಕೂಡ ಕಷ್ಟ. ಹಿನ್ನೆಲೆಗಳನ್ನು ಚೆಕ್ ಮಾಡಬೇಕು. 12 ದಿನದ ಹಿಂದೆ ಇವರನ್ನು ಕೆಲಸಕ್ಕೆ ನೇಮಿಸಲಾಗಿತ್ತು. ಬಡ ಹೆಣ್ಣು ಮಕ್ಕಳಿಗೆ ದಾನ ಮಾಡೋದಕ್ಕೆ ಕೂಡಿಟ್ಟಿದ್ದ ಚಿನ್ನವನ್ನು ದೋಚಿ ಪರಾರಿಯಾಗಿದ್ದಾರೆ ಪಾಖಂಡಿ ಗಂಡ ಹೆಂಡತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.